ಸರ್ವಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ ಚೈತನ್ಯ ಜ್ಞಾನಯುಕ್ತ ಪರಶಿವನು ವರನಾದನು. ನಮ್ಮಿಬ್ಬರದು ಬೆಳೆದ ಬಾಳುವೆ ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ನಿತ್ಯ ಮುತ್ತೈದೆ ನಾನು ತಂದೆ. ಮಾತಿನ ಮಂಟಪವು ಕಟ್ಟಿ ಕೇಳುವವರು ತಿಳಿದುವಂತೆ ಮಾಡಿದರೆ ಉಪಯೋಗವಾಗದು ಅವ್ವ. ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕೊಡದಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹತ್ತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ. ಕೌಶಿಕ ಎಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣವನ್ನೇ ತಪ್ಪನ್ನು ಭರಿಸಿ ಬಾಳೆಗಾರರಿಗೆ ಇತ್ತಬಂದು ಬಣ್ಣದ ಮಾತುಗಳನ್ನು ಹೇಳುತ್ತಿರುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗ ಚನ್ನಮಲ್ಲಿಕಾರ್ಜುನನು ನಿನ್ನ ಪತಿಯಾಗುವುದಕ್ಕೆ ಯಾವ ಪ್ರಮಾಣವಿದೆ? ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದಲ್ಲ, ಕೇಳಲು ಅರ್ಹವಾಗಿದೆ. ಹೆಗ್ಗಡವನ್ನು ಒಳಗಿಟ್ಟು ನೆಲಗಟ್ಟು ಮಾಡಿದರೆ ಎದ್ದಿದ್ದರೂ ಒಂದು ಬೆದರಿ ಹೊರಬರಬಹುದು. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಎದುರಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಎಂಬಿಟ್ಟುಕೊಂಡರು ಕಾಲಾನಂತರದಲ್ಲಿ ಅವು ಹುಟ್ಟಿಯುವ ಸಾಧ್ಯತೆ ಇದೆ. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಿ. ಕೌಶಿಕನಿಗೆ ನಾನು ಹಾಕಿದ ಲಿಂಗ ಪೂಜೆ ಜಂಗಮ ಸೇವೆಗೆ ಅಡ್ಡಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಅವರಿಂದ ಬಿಡುಗಡೆ ಬಂದಿದೆ. ಆದುದರಿಂದ ಕಾಯ ವಾಚ ಮನಸ ಚನ್ನಮಲ್ಲಿಕಾರ್ಜುನನಿಗೆ ಕಾರಣ ಮಿಕ್ಕಿನವರಾದರೂ ನನಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ವಿಷಯದ ಒಳಗಾಗಿಲ್ಲ ಎಂದು ನಂಬುವುದೇನೆ ಮಾಡಿರಿ. ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಕನಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂಗಸುಖವನ್ನು ಬಯಸಲಿಲ್ಲ. ಕೀಳಾದ ಈ ಸಂಸಾರ ಸುಖಕ್ಕೆ ಎಂದೂ ನನ್ನ ಚಿತ್ತವು ಹರಿಯಲಿಲ್ಲ. ಈ ಮರದ ಕಳೆಯ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡರನ್ನೇ ವಹಿಸುವರು. ಆದರೆ ನನಗೇನು ವ್ಯತ್ಯಾಸವು ತಂದೆ? ವ್ಯಕ್ತಿಗಳ ಅಂತರಂಗದಲ್ಲಿ ಒಳಹೊಕ್ಕು ನೋಡಬಲ್ಲ ನಿಮ್ಮಂತವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದಲ್ಲದಂತೆ ಹೃದಯಕಾಲದಿಂದ ಬಂದುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ. ತಂದೆ ತನುವನ್ನು ಮಾಡಿ ಮನವು ಮಾರು ಹೋಗಿ ಅಗಲಲಾದ ಚೆನ್ನರಿಯಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸ ಬಾರದೆ? ನೀನು ಸೀರೆಯನ್ನು ತೆಗೆದುಕೊಳ್ಳುವುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಆದರೆ ಸೀರೆಯನ್ನು ಬೆಸೆಟ್ಟಿದ ವೈರಾಗ್ಯನಿಧಿ ಪುನಃ ಕೂದಲಿನಿಂದ ಗೌರವಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಹೌದು, ಕೂದಲನ್ನು ಬರೆ ಮಾಡುವುದಕ್ಕೆ ಪ್ರಬಲ ಕಾರಣವಿದೆ. ಅದು ನನಗಾಗಿ ಅಲ್ಲ, ನಿಮ್ಮಂತವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆ ಪರಿಪಕ್ವಾವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ಸಾಧಕರಾದ ಸಿದ್ಧ ಪುರುಷರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಶೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುವೆನು ತಂದೆ. ಸೀರೆ ಎಂಬ ಶಿಲ್ಪೆಯನ್ನು ಬಳಸಿ ಕಾಂಬರೆಯಲ್ಲಿ ಹೊರಟ ನಿನ್ನನ್ನು ಕಾಂಬರೆಂಬ ಕಿಡಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದೇ ಹೇಗೆ? ಶಿವ ಶಿವ, ಇದೆಂತ ಕರ್ಣಗೌರವ ಪ್ರಶ್ನೆ? ಪ್ರಶ್ನೆಯೊಂದು ಮುಗಿಯಿರಲಿ. ಇರಲಿ, ಆರು ಆರು ಪರೀಕ್ಷೆಗೆ ಒಂದು ವಿಷಯ ಇರಬೇಕು. ಇರಲಿ. ನೀವೇಕೆ ವಿಮರ್ಶಿಸಿದ ಹಲವಾರು ತಿಂಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಹುಡುಗ ಮುನ್ನುವರ ಎದುರಲ್ಲಿ ನಿಂತು ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅದು ಅವರೇ ಮುಂದಕ್ಕೆ ಹೋಗಲು ಸದಾ ಅವಕಾಶವಿದೆ. ಆದುದರಿಂದ ನಾನು ಉತ್ತರಿಸುವೆನು. ಸಿಪ್ಪೆಯನ್ನು ಬಳಸಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಸಹಜ. ಆದರೆ ಸಿಪ್ಪೆ ಕಳಿಸಿದ ಹಣ್ಣನ್ನು ನುಂಗಿಬಿಟ್ಟರೆ ಕ್ರಿಮಿಗಳು ಮುತ್ತುವುದೇ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ವರದಂಗಳ ಚೇಷ್ಟೆಗೆ ಮನವೇ ಬೀಜ, ಮನವೇ ಬೀಜ.
ಶರೀರದ ಕೋಟೆಗಳನ್ನು ಆಚಾರದ ಬಲದಿಂದ ಗೆದ್ದೆ, ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ, ಜೀವನ ಪರಿಭ್ರಮಣವನ್ನು ದಿವ್ಯ ಅನುಭವದಿಂದ ಗೆದ್ದೆ. ಕಾಮನೇ ನನ್ನ ಅವನಲ್ಲಿ ಹುಟ್ಟಿರವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಳೆಯದು. ಹೀಗೆ ಶಿವನ ವಾಣಿಯನ್ನೇ ಸುಳ್ಳಾಗಿಸಿರುವೆ ನಾನು. ನನ್ನ ಇರಿವು ಹೇಗಿದೆ ಎಂದರೆ ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲವರದ ತಡಗಳಂತೆ, ಗಂಧನುಲಿಯಂತೆ, ಮತ್ತೆ ಉಂಟೆ ಅಣ್ಣ ಚಂದ್ರಮಲ್ಲಿಕಾರ್ಜುನ ಸಂಗವೇ ಆಶ್ರಯವಾದವಳಿಗೆ. ಹೆಂಡರವನ್ನು ಒಳೆದುಕೊಂಡು ಸುಟ್ಟ ಹಗಲಂತೆ ರೂಪ ಮಾತ್ರವಾಗಿರುವೆ ತಂದೆ. ಲೋಕದಲ್ಲಿ ಇದ್ದವು ಲೌಕಿಕವಾಗಲಿಲ್ಲ, ಚಂದ್ರನ ಆಶ್ರಯದಲ್ಲಿರುವುದು ತಂದೆ. ನಿನಗೆ ದೇಹದ ಇಂದ್ರಿಯಗಳೆಂಬ ಜಾತಿ ಸೂತ್ರಗಳಿರುವಾಗ ಗುಹೇಶ್ವರನನ್ನು ಬರೆಯಲು ಸಾಧ್ಯವೇ? ಶರೀರವು ಇರುವ ತನಕ ದೇವರನ್ನು ಒಲಿಸುವುದು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆ. ಕಾಡಿನಲ್ಲಿ ವಿಷದ ಹಲ್ಲಿರುವ ತನಕ ಮಾತ್ರ ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕಳೆದಾಗ ಹಾವಾಡಿಗಳಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ? ಪರಿಶುದ್ಧತೆ ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಿಲ್ಲ. ಕೆಲವರಿಗೆ ತನುಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ. ತಂದೆ, ನಾನು ನೇರವಾಗಿ ದೇವರನ್ನು ಬೋಧಿಸಿ ಬದುಕಿನಲ್ಲಿ ಸೌಖ್ಯವನ್ನು ಮೋಕ್ಷಲು ಹೊಂದಲು ಸಮರ್ಥರಾದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥರಾಗಿರುವೆನು ತಂದೆ. ದೇವರನ್ನು ಒಲಿದೆ ಕೂಡಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವರಿಂದ ದೂರವಿದೆ ಅಗಲಿದೆ ಎಂದು ಹೇಳಿದಂತಾಯಿತು. ಅಲ್ಲದೆ ಮಾನವನನ್ನು ಅವನ ಸರ್ವವ್ಯಾಪಕತೆಯಿಂದ ಕೆಳಗಿಳಿಸಿದೆ. ಇದು ವ್ಯವಹಾರಿಕ ಮಟ್ಟದಲ್ಲಿ ನಿಂತು ಮಾಡಿದ ಮಾತು ಪ್ರಭುವೇ. ತುಪ್ಪವು ಸ್ವಾಭಾವಿಕವಾಗಿರುವ ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲೇ ಇರುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಗೆ ಆತ್ಮನು ಅಂತಃಕರಣದಿಂದ ಜೀವನಾಗುವನು. ಶ್ರೀ ಗುರು ಜ್ಞಾನಾಗ್ನಿಯಿಂದ ಆ ಮೇಲಿನ ಆವರಣವನ್ನು ಕರಗಿಸಿದಾಗ ಮತ್ತೆ ಮೂಲ ಚೈತನ್ಯದೊಡನೆ ಬೆಳೆಯುವನು. ನಾನು ಚಂದ್ರಮಲ್ಲಿಕಾರ್ಜುನೆಂಬ ಗಂಡನನ್ನು ಒಳಗೊಂಡಿರುತ್ತದೆ. ಇದನ್ನು ಬಹು ಸಕ್ಕರೆ ಗೊಂಬೆ ಕ್ಷೀರಸಾಗರ ನಾಳವನ್ನು ನೋಡಿದವನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಮತ್ತೆ ಹೊರಬರಬಲ್ಲದೆ? ನಾ ಸಂಚೆಯನ್ನು ಹೆಣ ಹೋಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಉಗಿಲಿಟ್ಟದಾಗಿ ತುತ್ತರೆಯಲು ಸಾಧ್ಯವೇ? ಹೆಬ್ಬಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟು ಎಂದರೆ ಮಹಾಮೂರ್ಖತನವಾದಂತೆ. ನಾನು ದೇವರನ್ನು ಒಳಹೊಕ್ಕು ಬೆಳೆಸಿದೆ ಎಂದು ಹೇಳಿದರೆ ನಂಬಲು ಸಾಧ್ಯವಿಲ್ಲ. ಬೆಳೆಸಿದವನ ಮಾತು ಮುಗ್ಧವಾಗುವುದು, ಬ್ರಹ್ಮಜ್ಞಾನವಾದಾಗ ವಾಕು ಮುಖವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿ ನಾಲಿಗೆ ಅಸ್ತಿತ್ವ ಸಿದ್ಧವಾಗುವಂತೆ ನಾನು ದೇವರನ್ನು ಕೂಡಿದೆ ಎಂದು ಹೇಳುತ್ತಿರುವುದೇ ಕೂಡಿಯವೆಂಬುದಕ್ಕೆ ಸಾಕ್ಷಿ. ಸಾಧಕನು ಮಾತನಾಡುವನು, ಸಿದ್ಧನು ಮಾತನಾಡನು. ಶಬ್ದಮುಗ್ಧತೆ ಸಿದ್ಧತ್ವದ ಲಕ್ಷಣ. ಸತ್ತ ಹೆಣವು ಮಾತನಾಡಲು ಸಾಧ್ಯವಿದೆ. ಸುರಿದಿಟ್ಟ ಕಣ ಎದ್ದು ಕಲಿಯುವ ಸಂಭವವೂ ಉಂಟು. ಹೆಬ್ಬಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಅತ್ಯುತ್ತಮವಾಗಿ ಸಿಹಿಯಾಗದೆ ದಣಿದು ಮಲಗಿ ಕನಸನ್ನು ಕಂಡು ಎದ್ದು ಬೀಳುವಲ್ಲಿ ಸತ್ತ ಹೆಣ ಎದ್ದು ಮಾತನಾಡದಂತಾಗಲಿಲ್ಲವೇ? ನೀತಿಯು ದಿನನಿತ್ಯದ ಸಾವು. ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ಕಥನ ಹೇಗಾದರೂ ಎದ್ದು ಕರೆಯೋದುಂಟು. ಹೆಬ್ಬಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಬಹುಶಃ ತಾವು ಹಿಂದಿನದೆಲ್ಲವನ್ನು ಮರೆತಂತೆ ತೋರುತ್ತದೆ. ಏಕೆ ಹಾಗೆ ಹೇಳುವೆ? ಮುಕ್ತಾಯ ಕಲೆಗೆ ಇಡೀ ಉತ್ತರವನ್ನು ಹೇಳಲಿಲ್ಲವೇ? ಅಧಿಕ ಪ್ರಸಂಗದ ಮಾತಿಗಿಂತ ಮೌನಲೇಸು, ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು. ಮಾತು ಬೆಳ್ಳಿ, ಮೌನ ಬೆಂಗಾರವೆಂಬುದು ಶರಣ ಧರ್ಮವಲ್ಲ. ಮೌನ ಬಂಗಾರವಾದರೆ ಧೈರ್ಯ
ಶಿವ ಶರಣರಿರುವ ಬಸವ ಕಲ್ಯಾಣ ಹರಳೆಯ ಮದುವೆಯ ಕುಮಾರ ಗುಂಡೆಯ ಹರಳೆಯ ಮದುವೆಯ ಕುಮಾರ ಗುಂಡೆಯ ಅಂಬಿಗರ ಚೋಳೆಯ ಇರುವ ಕಲ್ಯಾಣ ಅಂಬಿಗರ ಚೋಳೆಯ ಇರುವ ಕಲ್ಯಾಣ ಗೋಂಡೆಯ ನಿಜ ದೇವಿಯಾಡಿ ಚಿಕ್ಕಮಾರಿ ಗುಡ್ಡಾಪುರದ ನಮಗಿರುವ ಕಲ್ಯಾಣ ಗುಡ್ಡಾಪುರದ ನಮಗಿರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಆಯ್ಲಕ್ಕಿ ಮಾರಯ್ಯ ಆಮೋಗಿ ಸೀತೆಯ ಆಯ್ಲಕ್ಕಿ ಮಾರಯ್ಯ ಆಮೋಗಿ ಸೀತೆಯ ಅನಿಮಿಷ ಶಿವಯೋಗಿ ಇರುವ ಕಲ್ಯಾಣ ಅನಿಮಿಷ ಶಿವಯೋಗಿ ಇರುವ ಕಲ್ಯಾಣ ಕನ್ನಡ ಬ್ರಹ್ಮಯ್ಯ ಸನ್ನಗಿಸಿದ ಚೆನ್ನ ಬಸವಣ್ಣ ಇರುವ ಕಲ್ಯಾಣ ಚೆನ್ನ ಬಸವಣ್ಣ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಲಕ್ಷದ ಮೇಲೆ 96 ಸಾವಿರ ಲಕ್ಷದ ಮೇಲೆ 96 ಸಾವಿರ ಜಂಗಮರು ಮೇರಿಯುವ ಬಸವ ಕಲ್ಯಾಣ ಜಂಗಮರು ಮೇರಿಯುವ ಬಸವ ಕಲ್ಯಾಣ ಆಶಯ ವಿಷಯಗಳ ನರಿದ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಹೊರಗೂ ಕಲ್ಯಾಣ ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರಂತನಾರು
ಒಳಹೊಕ್ಕು ನೋಡಲು ತೊಳಗಿ ಬೆಳಗುತ್ತಿರುವ ಜ್ಯೋತಿಯಂತೆ ಅಲ್ಲಿಗೆ ನಡೆದಾಳಿ. ಅಲ್ಲಿ ಗುಹೇಶ್ವರ ಲಿಂಗದಲ್ಲಿ ಸ್ವಯಲಿಂಗವಾದ ಪದವಿ ನಿನಗಲ್ಲಿ ಸ್ವಯಂಭೂ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನೋ ಸಂಸಾರದ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯಲ್ಲಿ ಹಿಡಿದು ನೋಡ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬಸವಣ್ಣನ ಚಲುವಗೆ ಚಲವನಾಡುವೆ. ಚನ್ನಮಲ್ಲಿಕಾರ್ಜುನನ ಕೈಯ ಹಿಡಿದು ಬಸವಣ್ಣನ ಚಲುವಗೆ ಚಲವನ ಮಾಡುವೆ. ಚನ್ನಮಲ್ಲಿಕಾರ್ಜುನನ ಕೈಯ ಹಿಡಿದು ನಿಮ್ಮ ಮಂಟಿಗೆ ಹೋದನಲ್ಲದೆ. ನಿಮ್ಮ ಮಂಟಿಗೆ ಹೋದನಲ್ಲದೆ. ಹುಲ್ಲು ಸಾರೆನೋ ಅವತರಿಸಿ ನಿಮ್ಮಯ ಅಡಿಗಳೆಲ್ಲರಿಗೂ ವಿಜಯಕೈದು. ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ಈಗ ಅಕ್ಕ ಕಲ್ಯಾಣದಿಂದ ಬೇಡ್ಕೊಡುತ್ತಾಳೆ. ಅಲ್ಲಿ ಹೋಗುವಾಗ ವನಗಳಲ್ಲಿ ಏನು ಮಾಡುತ್ತಾಳೆ? ಎಲ್ಲ ವನಗಳೆಲ್ಲ ಕೇಳುತ್ತಾ ಚನ್ನಮಲ್ಲಿಕಾರ್ಜುನಲ್ಲಿದ್ದಾಳೆ ಅಂತ ಹೊರಟೇ ಬಿಡುತ್ತಾಳೆ. ಗಿರಿಗಳು ವನಗಳು ಗಿಡ ಗಿಡದತ್ತ ದೇವಾಲಯ ದೇವಾಲಯ ಎನ್ನ ದೇವಾಲಯ. ತೋರಯ್ಯ ನಿನ್ನ ಕರುಣವನೆಂದು ನಾನು ಅರಸುತ್ತ ಕಾಣೆ. ಸುಯ್ದು ಬಂದಿಗಂಡೆ ಶರಣರಾದಂಗನಿಂದ ಅರಸಿಡಿಯೆಂದು ನಿನ್ನೊಳಗಿನ ಭಾವ ಕೇಳ. ಚನ್ನಮಲ್ಲಿಕಾರ್ಜುನ ಕೇಳ. ಚನ್ನಮಲ್ಲಿಕಾರ್ಜುನ ಮುಂದೆ ಅಲ್ಲಿ ಹೋಗಿ ಕದಳಿಯಲ್ಲಿ ತನ್ನ ಒಂದು ಭಾವವನ್ನು ವ್ಯಕ್ತ ಮಾಡುತ್ತಾಳೆ. ಈಗ ತಳಿ ಎಂಬುದ ಗೆದ್ದುತ್ತವೆ ಬದುಕಿ ಬಂದು. ಈಗ ತಳಿ ಎಂಬುದ ಗೆದ್ದುತ್ತವೆ ಬದುಕಿ ಬಂದು. ಕದಳಿಯ ಬನದಲ್ಲಿ ಭವಹರನ ಕಂಡನು. ಕದಳಿಯ ಬನದಲ್ಲಿ ಭವಹರನ ಕಂಡೆನು. ಭವ ಗೆದ್ದು ಬಂದ ಮಗನೇ ಎಂದು ಕರುಣದಿ ತೆಗೆದು ಬಿಗಿಯ ಬಿಡಳೆ. ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಿ ಅಡಗಿದೆ. ಕದಳಿ ಎಂಬುದು ತನೋ ಕದಳಿ ಎಂಬುದು ವನ. ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ವಿಷಯಗಳು. ಮುಂದೆ ಹೋಗಿ ಹರನೇ ತನ್ನ ಪತಿಯಾಗಬೇಕೆಂದು ಹೀಗೆ ಪ್ರಾರ್ಥಿಸುತ್ತಾನೆ. ಹರನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದೆ ನೋಡ. ಹರನೇ ಹಸಿವೆ ಮಾತು ಬೆಟ್ಟದೊಳ ದಟ್ಟಿಲಾರೆ. ಶಶಿಧರ ನಟ್ಟಿಲ ಹುಳುವಿದರೆಂಬ
ಪಕ್ಕದಲ್ಲಿ ಕುಳಿತು ಆನಂದದಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಪೂಜೆ ಕಟ್ಟುವುದಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಿವಿಧ ಭಾಷೆ, ಜಾತಿ, ಕಾಯಕದ ಶರಣರು ಇಲ್ಲಿ ಸಮಾವೇಶಗೊಂಡಿದ್ದಾರೆ. ಗುರುತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎನ್ನುವ ಪ್ರಭುದೇವರು ನಮ್ಮೆಲ್ಲರ ಸಚೇತನ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಾಧನೆಯಿಂದಲೇ ನಾನು ಈ ಸ್ಥಾನದಲ್ಲಿರುವೆ. ಮಹಾದೇವರು ಬರ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲರಿಗೂ ಶರಣ. ಶರಣ ಶರಣಾರ್ಥಿಗಳಿಗೆ
ಅಂತಹ ಮಹಾನುಭಾವ ವಿನಯ ತುಂಬಿ ಮಡಿ ಹಾಸಿದರೆ ಪ್ರಾಣದಲ್ಲೂ ಪಾದದಿಂದ ಮೆಟ್ಟುವುದೇ. ಹರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಹರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ. ಬಯಸಿ ಹೋಗಲಿಲ್ಲ, ತಪಸ್ಸು ಮಾಡಿದಡಿಲ್ಲ, ಅದು ತಾನ ಕಾಲ ಕಲರಿ ಸಾಧ್ಯವಾಗದು. ಶಿವನೊಲಿದುದಲ್ಲದೆ ಕೈಗೂಡದು ಚೆನ್ನಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನನ ಕೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದ ಕಂಡು ಬದುಕಿದೆನು. ಏಳು ಮಗಳೇ, ಹೆತ್ತ ತಾಯಿ ಮಹಾದೇವಿ ಅಕ್ಕ, ರೂಹಿಲ್ಲದವನ್ನೇ ಒಲಿದವರಿಗೆ, ತನುವಿನ ಹಂಗುಂಡೆ, ಮನವಿಲ್ಲದವನ್ನೇ ಮೆಚ್ಚಿದವರಿಗೆ, ಅಭಿಮಾನದ ಹಂಗುಂಡೆ, ದಿಗಂಬರರಿಗೆ ಒಲಿದವರಿಗೆ, ಕೌಪಿನದ ಹಂಗುಂಡೆ, ಕೂಡಲ ಸಂಗಮ ದೇವಯ್ಯ ಮಹಾದೇವಿ ಅಕ್ಕನೆಂಬ ಭಕ್ತಿಗೆ ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ಅಂತಹ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ತತ್ತಾಗಲು ಚೆನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು ತಂದೆ. ಇವರು ಗುಹೇಶ್ವರ ಲಿಂಗದ ಅಲ್ಲಮ ಪ್ರಭು, ಆ ಕಡೆ ಕೂಡಲ ಸಂಗಮ ದೇವರ ಶಿಶು ಚನ್ನಬಸವಣ್ಣ, ಆ ಕಡೆ ಮರಳು ಶಂಕರ ದೇವರು, ಕೋಲ ಶಾಂತಯ್ಯ, ಮಾಲಾರ ರೋಳಯ್ಯ, ಮೂಳಿಗೆ ಮಾರಯ್ಯ, ಕಡಪದ ಅಪ್ಪಣ್ಣನವರು, ಹುಲಿಗೆ ಚಂದಯ್ಯ, ಶಿವಯೋಗಿ ಸಿದ್ದರಾಮೇಶ್ವರಯ್ಯ, ತತ್ವವೀರ ಗಟ್ಟಿವಾಳಯ್ಯ, ಸಮಗಾರ ಹರಳಯ್ಯ. ಅತ್ತ ಕಡೆ ಶರಣಿಯರ ಗುಂಪಿನಲ್ಲಿ ಕ್ರಾಂತಿಗಂಗೋತೆ ಅಕ್ಕನಾಗಮ್ಮ, ಪುಣ್ಯಗಿನ್ಯಾದ ನೀಲಾಂಬಿಕಾ, ಯೋಗ ಬಲ್ಲಿದೆ ಲಿಂಗಮ್ಮ ತಾಯಿ, ಮಹಾತಾಯಿ ಮೂಳಿಗೆ ಮಹಾದೇವಿಯಮ್ಮ. ಇವರೆಲ್ಲರೂ ಈ ಮಹಾಮನೆಯ ಮಹಾನುಭಾವ. ಚೆನ್ನಮಲ್ಲಿಕಾರ್ಜುನನ ಶರಣರ ಪಾದಕ್ಕೆ ನಮೋ ನಮೋ ಎಂದೆವು. ನಡೆ ಮಗಳೇ ನಡೆ, ದಾರಿಯಲ್ಲಿ ಬಹಳ ಕಷ್ಟವಾಗಿರಬೇಕು. ನಡೆ ಮಗಳೇ ನಡೆ. ಸಾಕು ಸಾಕು ಈ ನಾಟಕ. ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯುವ ಧರ್ಮಶಾಲೆಗೆ ಅಲ್ಲ, ಅನುಭವಿಗಳಿಗೆ ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ನೀಡುವ ಅನುಭವ ಮಂಟಪ. ತಾಯಿ, ದೇವತೆಗಳು ತುಂಬಿದವರಲ್ಲಿ ಅಪ್ರತಿಮ ಲಾವಣ್ಯವತಿಯಾಗಿರುವ ನೀನು ಈ ಆಧ್ಯಾತ್ಮಿಕ ಸ್ಥಾನಕ್ಕೆ ಏಕೆ ಬಂದಿರುವೆ? ಬಹುಶಃ ದಾರಿ ತಪ್ಪಿ ಬಂದಿರಬೇಕು. ದಾರಿ ತಪ್ಪಿ ಬಂದಿಲ್ಲ ಮಹಾನುಭಾವ, ಉದ್ದೇಶಪೂರ್ವಕವಾಗಿಯೇ ಬಂದಿರುವೆನು. ನನ್ನ ಬದುಕನ್ನು ಸಿಂಗರಿಸಿಕೊಂಡು ಅರ್ಥಪೂರಿತವಾಗಿ ಮಾಡಿಕೊಳ್ಳಲು ಬಂದಿರುವೆನು. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ, ಕಿವಿಗೆ ಮಹಾಂತರ ಸಂಗೀತಗಳೇ ಶೃಂಗಾರ, ವಚನಕ್ಕೆ ಸತ್ಯವನ್ನು ನುಡಿಯುವುದೇ ಶೃಂಗಾರ, ಕಲೆಗೆ ಸತ್ಪಾತ್ರದ ದಾನವೇ ಶೃಂಗಾರ, ಸಂಭಾಷಣೆಗೆ ಸದ್ಭಕ್ತರ ನುಡಿಗಳೇ ಶೃಂಗಾರ. ಇವಿಲ್ಲದ ಬಾಳು ಉಪಯುಕ್ತವಿಲ್ಲ ತಂದೆ. ತಾಯಿ, ಹೆಣ್ಣು ಮಕ್ಕಳು ಅಂದರೆ ನಮಗೆ ಪ್ರೀತಿ ಬಹಳ. ಧರಣಿಯರು ಎಂದರಂತೂ ಶರಣರು ದೂರ ಸಾಗುವರು. ಲಗ್ನವಾದ ಗೃಹಿಣಿಯಿದ್ದರೆ ಮಾತ್ರ ಆತಂಕವಿಲ್ಲ. ಆದ್ದರಿಂದ ನಿನಗೆ ಮದುವೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಪ್ರಭುವೇ, ನನ್ನ ಮದುವೆ ವಿಷಯ ನಿರ್ಧಾರವಾಗಿದೆ ಅಷ್ಟೇ. ಹರನನ್ನು ವರಿಸಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡುತ್ತಲಿದ್ದೆ. ನಿನಗೆ ಪತಿಯಾಗುವಾಗ ಶಶಿಧರನ ಹೆಸರು ಹೇಳಿದೆ. ಅದಕ್ಕೆ ತಕ್ಕಂತೆ ಅವರು ಭಸ್ಮದ ಲೇಪನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚೆನ್ನಮಲ್ಲಿಕಾರ್ಜುನೊಡನೆ ನನ್ನ ಮದುವೆ ಇರುತ್ತದೆ. ಓ, ಸರಿ ಸರಿ. ಅಂತೂ ನಿನಗೆ ಮದುವೆಯಾಗಿದೆ ಎಂಬುದು ಸತ್ಯ. ಆದರೆ ನಿನ್ನ ಪತಿಯ ಕುರುಹು ನಮಗೆ ಇನ್ನೂ ಸ್ಪಷ್ಟವಾಗಿರಬೇಕು. ಶರಣರ ಸತ್ಸಂಗ ಬೇಕಾದರೆ ನಿನ್ನ ಪತಿ ಯಾರು ಎಂಬುದನ್ನು ಹೇಳು. ಇಲ್ಲವಾದರೆ ಬಂಧನಾಗಿದೆ ಸುಖವಿಲ್ಲ ಎಂದು ತೊಲಗಾಟ ತಾಯಿ. ನನ್ನ ಪತಿಯ ಗುರುಗಳು ನನಗೆ ಸಂಕೋಚವೇಕೆ? ಸಾವಿಲ್ಲದ ಸಹಜಕ್ಕೆ, ರೋಹಿಲ್ಲದ ಚೆಲುವಂಗೆ, ಭಾವಿಲ್ಲದ ಅಭವಕ್ಕೆ, ನಿಶ್ಚಯದ ನಿಶ್ಚಯಕ್ಕೆ ಬಂದಿರುವೆನು. ಚೆನ್ನಮಲ್ಲಿಕಾರ್ಜುನನೆಂಬ ಮಹಾವಿಭೂತಿಗೆ ಬಂದಿರುವೆನು ತಂದೆ. ಪರಮಾತ್ಮನನ್ನು ಮದುವೆಯಾದೆ ಎಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ. ಮದುವೆ ಎಂದರೇನು? ಎರಡು ವ್ಯಕ್ತಿಗಳ ಸಂಯೋಗ, ತಮ್ಮ ತಮ್ಮಲ್ಲಿಯೇ ಅಲ್ಲ, ಸಮಾಜ ಸಾಕ್ಷಿಯಾಗಿ. ಅಂದಾಗ ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿರುವೆಯಮ್ಮ? ತಂದೆ, ಇಷ್ಟಲಿಂಗ ದೀಕ್ಷೆ
ಅವನು ನನ್ನೊಂದಿಗೆ ಕಣ್ಣು ಸಾಲೆ ಆಡುತ್ತಿದ್ದಾನೆ. ಆದುದರಿಂದ ಅವನನ್ನು ಒಂದುಗೂಡಿಸಿರಿ ಎಂದು ಕೇಳಿಕೊಳ್ಳಲು ನಿಮ್ಮ ಪಾದರಡಿ ಬಂದಿರೇನು. ಇದರ ಹೊರತು ಲೋಕದ ಉಳಿದವರ ಸುದ್ದಿ ನಾನರಿಯೆ. ನಿನ್ನ ಮದುವೆ ಸಂಭ್ರಮ ಹೇಗಿತ್ತು, ವ್ಯವಸ್ಥೆಯ ಬಗ್ಗೆ ಏನು ಎಂದು ಪುನಃ ಪ್ರಶ್ನಿಸಬೇಡಿ, ನಾನೇ ಹೇಳಿಬಿಡುವೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ ಆಲೆ ಕಲಹಸೆಯ ಹಾಸಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆ ಕೊಟ್ಟರನ್ನ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡ ಮದುವೆ ಮಾಡಿದರು. ನೀನು ಮಾತಿನಲ್ಲಿ ಮಾತುರೆ ಮತ್ತು ಮಾಣಿಕೆಗಳನ್ನೇ ವರ್ಷಿಸುವೆ. ವಿನಂತಿ. 12ನೇ ಶತಮಾನ ಅಂದರೆ 900 ವರ್ಷಗಳ ಹಿಂದೆ ಸಾವಿರಾರು ಜನ ಸಂತರ ಜನನವಾಯಿತು ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಭಾರತ ಪುಣ್ಯಮಯ ಭೂಮಿ. ಶರಣರೆಲ್ಲರೂ ಜನಿಸಿ ಅವರ ಪಾದಸ್ಪರ್ಶದಿಂದ ಈ ಭೂಮಿ ಭೂಕೈಲಾಸವಾಗಿದೆ. ಸಂತ ಶಿರೋಮಣಿ ಅಕ್ಕ ಮಹಾದೇವಿ ಜನಿಸಿ ಬಂದಳು ನಮ್ಮ ದೇಶದಲ್ಲಿ. ಇದೊಂದು ಐತಿಹಾಸಿಕ ವ್ಯಕ್ತಿಯೋರ್ವಳ ಸಾಹಿತ್ಯಿಕ ಚಿತ್ರಣ ಮಾತ್ರವಲ್ಲ, ಬದುಕನ್ನು ಪರಿಹರಿಸಿಕೊಂಡು ಅಸಾಮಾನ್ಯ ಯೌಕಿಕ ಗುರಿಯನ್ನು ಮುಟ್ಟಿದ ಶಿವಯೋಗಿನಿ ಅಕ್ಕ ಮಹಾದೇವಿ. ಭೂಮಿಯಲ್ಲಿ ಜನಿಸಿ ಅಮರತ್ವ ಪಡೆದ ಆ ತಾಯಿಯ ವ್ಯಕ್ತಿತ್ವವು ಬಹು ಮುಖ್ಯವಾದುದು. ಆಕೆ ಅನುಭಾವಿ, ತತ್ವಜ್ಞಾನಿ, ಯೋಗಿನಿ, ಸಾಹಿತಿ, ಕ್ರಾಂತಿಕಾರಿಣಿ, ಸ್ವತಂತ್ರ ವಿಮರ್ಶಾ ಪ್ರಜ್ಞೆಯುಳ್ಳವಳು. ವೈರಾಗ್ಯದ ಸೋಪಾನವಿಳಿದು ಆಧ್ಯಾತ್ಮಿಕ ಶ್ರೀಗಿರಿಯನ್ನೇರಿದ ಮೀಸಲೆಳೆದ ಕುಸುಮಾಗಿ ಚನ್ನಮಲ್ಲಿಕಾರ್ಜುನನ ಎಡೆಯಾದ ವೀರ ವಿರಾಗಿಣಿ ಅಕ್ಕ ಮಹಾದೇವಿ. ಈ ರೂಪಕ ಅನುಭವ ಮಂಟಪದಲ್ಲಿ ಅನಿಲ ಪ್ರಭು ಅಕ್ಕ ಮಹಾದೇವಿಯವರ ಸಂವಾದ. ಈ ಸಂವಾದ ಬಹು ಸ್ವಾರಸ್ಯಕರವಾದದ್ದು. ಅಲ್ಲದೆ ಸರ್ವ ಸಮಾನತೆಗೆ ಪ್ರಾಧಾನ್ಯ. ಹೆಣ್ಣು ಗಂಡೆಂಬ ಭೇದವೇ ಇಲ್ಲ. ಆತ್ಮ ಒಂದೇ, ಹೆಣ್ಣಿನಲ್ಲೂ ಗಂಡಿನಲ್ಲೂ. 12ನೇ ಶತಮಾನದ ಅನುಭವ ಮಂಟಪ ಎಂಬ ಆಧ್ಯಾತ್ಮದ ಮಂದಿರದೊಳಗೆ ಶರಣರು ಜೇನುಗೂಡಿನ ಜೊತೆ ಒಂದಾಗಿದ್ದು ವಚನ ಸಾಹಿತ್ಯವೆಂಬ ಜೇನನ್ನು ಎಲ್ಲರಿಗೂ ಸವಿಯುವಂತೆ ಮಾಡಿ ಮಾನವ ಜೀವನದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಈ ರೂಪಕದ ಸಂವಾದವನ್ನು ಆಯ್ದುಕೊಂಡಿದ್ದು ತರಂಗಿಣಿ ಎಂಬ ಪುಸ್ತಕದಿಂದ. ಜಗದ್ಗುರು ಮಾತೆ ಮಹಾದೇವಿಯವರು ರಚಿಸಿದ ಪುಸ್ತಕ ಬಹು ಹೃದಯ ಸ್ಪರ್ಶಿ. ಸೊಲ್ಲಾಪುರದ ಈಗಿನ ಸೊಲ್ಲಾಪುರದ ಸಂಘಟನೆಯ ಮಹಿಳೆಯರು ಎಲ್ಲವುದರಲ್ಲಿ ಹೆಣ್ಣು ಗಂಡಿನ ಪಾತ್ರವು ಧರಿಸಿ ಅಭಿನಯಿಸಿದ್ದಾರೆ. ಈ ರೂಪಕ ಮೊದಲು ನೋಡಲು ಕಾತರರಾಗಿರುವ ಎಲ್ಲರ ಶರಣ ಸಂಕುಲಕ್ಕೆ ನಮ್ಮೆಲ್ಲರ ಶರಣು ಶರಣಾರ್ಥಿಗಳು.